ದಾಮಿನಿ, ನೀನ್ ಪೂಜೆ ಮಾಡು. ಜನನಿ, ನೀನ್ ಪೂಜೆ ಮಾಡಮ್ಮ. ಪಾರ್ವತಿ, ನೀನ್ ಪೂಜೆ ಮಾಡಮ್ಮ. ಅಯ್ಯೋ ಅಕ್ಕ, ಅವಳಿ ಯಾಕೆ? ಚಪ್ಪರದ ಪೂಜೆನ ಮುತ್ತೈದೆರ್ ತಾನೇ ಮಾಡ್ಬೇಕು. ಶಾಸ್ತ್ರ ಸಂಪ್ರದಾಯದ ಪ್ರಕಾರ ದಾಮಿನಿ ಹೇಳಿದ್ದು ಸರಿ. ಆದ್ರೆ ಈ ಮದುವೆ ನಡೆಯೋದಕ್ಕೆ ಮುಖ್ಯ ಕಾರಣನೇ ನಮ್ ಪಾರ್ವತಿ. ಅವಳ ಒಳ್ಳೆಯ ಮನಸ್ಸಿನ ಭಾವನೆಗಳನ್ನೆಲ್ಲ ಧಾರೆ ಎರೆದು ಅವಳು ಪೂಜೆ ಮಾಡಿದ್ರೆ ಈ ಕಲ್ಯಾಣ ನಿರ್ವಿಘ್ನವಾಗಿ ನೆರವೇರುತ್ತೆ ಅನ್ನೋದು ನನ್ನ ನಂಬಿಕೆ. ಆದ್ರಿಂದ ಪಾರ್ವತಿ, ನೀನ್ ಪೂಜೆ ಮಾಡಮ್ಮ. ನಿಮ್ಮ ಘನತೆಗೆ ತಕ್ಕನಾದ ಆಲೋಚನೆ ಅಲ್ಲ ಇದು. ನಿಮ್ಮ ವ್ಯಕ್ತಿತ್ವನ ಬಿಟ್ಟು ಮಾತಾಡ್ತಿದ್ದೀರಾ. ನನ್ಗೊಂದೊಂದ್ಸಲ ನೀವೇ ನನ್ನ ರಘು ಅಂತ ಅನ್ಸುತ್ತೆ. ಮುಂಚೆ ನೀವಿದ್ದಕ್ಕೂ ಈಗ ನೀವಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ರಘು. ಮನಸ್ಸಿನಲ್ಲಿ 108 ಆಸೆ ಇದ್ರೂ ವಾಸ್ತವ ಅಂತ ಬಂದಾಗ ಅದನ್ನೆಲ್ಲ ಬದಿಗಿಟ್ಟು ಅಧಿಕಾರದ ನಡೆ ನಡೆಸಬೇಕಾಗತ್ತೆ. ಅದೇ ಜೀವನ. ರಘು, ದಯವಿಟ್ಟು ಆದಿ ಮದುವೆ ವಿಷಯದಲ್ಲಿ ಪಾರ್ವತಿನ ಎಳೆದು ತರೋ ವ್ಯರ್ಥ ಪ್ರಯತ್ನ ಮಾಡಬೇಡಿ. ಇದನ್ನ ನನ್ನ ಆಜ್ಞೆ ಅನ್ಕೋಬೇಡಿ, ಕೋರಿಕೆ ಅನ್ಕೊಳ್ಳಿ ಪ್ಲೀಸ್. ಯಾಮಿನಿನೇ ಆದಿ ಹೆಂಡತಿ, ಅವಳೇ ನಮ್ಮನೆ ಸೊಸೆ ಅಂತ ತೀರ್ಮಾನ ಮಾಡಾಗಿದೆ. ಇವತ್ತು ಬೆಳಿಗ್ಗೆ ಚಪ್ರದ ಪೂಜೆನೂ ಆಗೋಗಿದೆ. ನಾಳೆ ಬೆಳಗಾಗಿದ್ರೆ ಎಲ್ಲರೂ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ ಮದುವೆ ಕಾರ್ಯಕ್ರಮಕ್ಕೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಈ ರೀತಿ ಗೊಂದಲ ಬರಬಾರದು ರಘು. ಆದ್ರಿಂದ ಎಲ್ಲರ ನೆಮ್ಮದಿನೂ ಹಾಳಾಗುತ್ತೆ. ರಘು, ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡಿ. ಬೆಳಿಗ್ಗೆ ಬೇಗ ಎದ್ದು ಹೊರಡೋದಿದೆ. ಇಲ್ಲ ಅಖಿಲ, ನನಗೆ ನಿದ್ದೆ ಬರ್ತಾ ಇಲ್ಲ. ನಾನೊಂದು ಸಣ್ಣ ವಾಕ್ ಮಾಡಿ ಬರ್ತೀನಿ. ನನಗೆ ಆ ಧೈರ್ಯ ಇಲ್ವಾ? ಅಥವಾ ಅಮ್ಮನ ಕಡೆ ನನಗೆ ಭಯನ ಪ್ರೀತು? ನಿನಗೆ ಮಾವ ಮೇಲಿರೋ ಗೌರವ ಅದು ನಿನ್ನ ಹಿಂಗ್ ಮಾಡಿದೆ. ಅದನ್ನ ತಪ್ಪು ಅಂತ ಹೇಳಕ್ ಆಗಲ್ಲ ಬ್ರೋ. ತಪ್ಪಲ್ಲ ಅದು. ಯಾವಾಗ್ಲೂ ಹೇಳ್ಬೇಕಾಗಿರೋ ಪ್ರೀತಿನ ಮನ್ಸಲ್ಲೇ ಬಚ್ಚಿಟ್ಕೊಂಡು ನಾವುಗಳೇ ತಪ್ಪು ಮಾಡ್ಬಿಟ್ವಿ ಬ್ರೋ. ಆ ತಪ್ಪಿನ ಪ್ರಾಯಶ್ಚಿತ್ತ ಇವತ್ತು ನಮ್ಗೆ ಕಾಡ್ತಾ ಇದೆ ಬ್ರೋ. ಸಮಯ ನೀರು ಹೋಗಿದೆ ಬ್ರೋ. ಪ್ರೀತು, ನನಗೆ ಪ್ರೀತಿ ಸಿಗಲ್ವಾ ಪ್ರೀತು? ಹಾಗಾದ್ರೆ ನನ್ನಿಂದ ಈಗಾಗಲೇ ದೂರ ಆಗಿರೋ ಪಾರ್ವಿಂದ ನಾನು ದೂರ ಆಗೋ ಕಾಲ ಬಂತ.
ಆದ್ರೆ ಅವನಿಗಿರೋ ನಿಯತ್ತು ನಿನ್ ಮಗಳಿಗಿಲ್ದೆ ಹೋಯ್ತಲ್ಲ. ಅದಕ್ಕೆ ನನ್ಗೆ ಬೇಸರ ಆಗ್ತಿರೋದು, ನಿಮ್ಮಿಬ್ರ ಮೇಲೆ ಕೋಪ ಬರ್ತಿರೋದು. ಈ ಕೋಪಕ್ಕೆ ಇಬ್ಬರನ್ನು ಸಿಗದು ಇಲ್ಲೇ ತೋರಣ ಕಟ್ಬಿಡ್ಬೇಕು ಅಂತ ಅನಿಸ್ತಾ ಇದೆ. ಹಾಗೆ ಮಾಡಿಯಪ್ಪ, ನಾವು ತಪ್ಪು ಮಾಡಿದ್ದೀವಿ, ಶಿಕ್ಷೆ ಅನುಭವಿಸೋದಕ್ಕೂ ಸಿದ್ಧವಾಗಿದ್ದೀವಿ. ಭೂಮಿಗೆ ಭಾರವಾಗಿರಬಾರ್ದು ಅಂತ ನನ್ನ ಮಗಳಿಗೆ ನಾನೇ ಕೈಯಾರ ವಿಷ ಕೊಟ್ಟು ಸಾಯಿಸೋದಕ್ಕೂ ಪ್ರಯತ್ನ ಪಟ್ಟೆ. ಆದ್ರೆ ಅಲ್ಲಿಗೂ ನಿಮ್ಮ ಮಗನೇ ಬಂದು ತಪ್ಪಿಸ್ಬಿಟ್ರು. ಏನ್ ಮಾಡ್ಲಿ ಹೇಳಿ ನಾನು? ಅದೇ ಕಣಯ್ಯ ಪ್ರೀತಿಗಿರೋ ಶಕ್ತಿ. ಆದ್ರೆ ನೀವಿಬ್ರಿಗೂ ಅದು ಅರ್ಥ ಆಗ್ತಿಲ್ವಲ್ಲ, ಏನ್ ಮಾಡ್ಲಿ? ನನ್ ಕರ್ಮ. ನನ್ ಮಗನ್ಗಿರೋ ರೂಪಕ್ಕೆ, ಅಂತಸ್ತಕ್ಕೆ, ಒಳ್ಳೆತನಕ್ಕೆ ಅವನ ಮದ್ವೆ ಆಗಕ್ಕೆ ಹುಡುಗಿರು ಲೈನ್ ನಿಂತ್ಕೋತಾರೆ. ಆದ್ರೆ ಅವನು ಮನಸ್ಸಾಗಿದ್ದು ನಿನ್ ಮಗಳ ಮೇಲೆ. ನಿನ್ ಮಗಳಲ್ಲಿ ತನ್ನ ಪ್ರೀತಿ ಕನಸ್ಕಂಡ, ಅದಕ್ಕೆ ಇವಳು ಜೊತೆಯಾಗಿದ್ಲು. ಆದ್ರೆ ನೀನು ಅಖಿಲಾಗಿ ಹೆದರಿ ಅವಳನ್ನ ಕಟ್ ಹಾಕಿದೀಯಲ್ಲ, ಇದು ಸರಿನಾ? ಒಬ್ರು ನಂಬಿಕೆ ಉಳಿಸ್ಕೊಳ್ಳೋಕೋಸ್ಕರ ಇಬ್ರು ಜೀವನ ಹಾಳು ಮಾಡ್ತಿದೀಯಲ್ಲ, ಒಳ್ಳೇದಾಗುತ್ತಾ ನಿನ್ಗೆ? ಯಾಮಿನಿ ಅಮ್ಮನವ್ರ ಕೊಳ್ಳಿಗೆ ಯಾವಾಗ ದೊಡ್ಡ ಯಜಮಾನರು ತಾಳಿ ಕಟ್ತಾರೋ ಆ ಕ್ಷಣವೇ ನನ್ನ ಜೀವ ಹೊಟ್ಟೋಗ್ಲಿ. ಆದ್ರೆ ಅಖಿಲ್ ಅಮ್ಮನವ್ರ ನಂಬಿಕೆಗೆ ಮೋಸ ಮಾಡಿ ನಾನು ಬದುಕಿರಲ್ಲ ಅಪ್ಪೋರೆ. ನಂದು ನಿಮ್ದು ಒಂದೇ ಪರಿಸ್ಥಿತಿ. ನೀವು ಹೇಳ್ಕೊತಿದ್ದೀರಿ, ನಾನು ಹೇಳ್ಕೊತಿಲ್ಲ ಅಷ್ಟೇ. ನಿಮ್ ಮಗನ ಸಂಕಟ ನಿಮ್ ಕಣ್ಣು ಕಾಣಿಸ್ತಿದೆ, ಆದ್ರೆ ನನ್ನ ಮಗಳ ಸಂಕಟ ನನಗೆ ಮಾತ್ರ ಗೊತ್ತಾಗ್ತಿದೆ ಅಪ್ಪೋರೆ. ಸಂಕಟ ಪಡು ಅಂತ ಯಾರಯ್ಯ ಹೇಳಿದ್ದು? ಎಲ್ರೂ ಸಂಕಟ ಪಡೋ ಹಾಗೆ ಮಾಡ್ತಿರೋದು ನೀನು. ನೋಡು ಹನುಮಂತು, ನಿನ್ ಮಗಳಿಗೆ ಹೇಳು, ನನ್ನ ಮಗನ ಪ್ರೀತಿನ ಒಪ್ಕೊಳಕ್ ಹೇಳು. ನಾಳೆ ನಡೀತಿರೋ ಮದ್ವೆನ ನಿಲ್ಸು, ಪುಣ್ಯ ಕಟ್ಕೊಳಯ್ಯ. ಅಯ್ಯೋ ಬೇಡಿ ಅಪ್ಪವ್ರೆ, ನೀವು ದೊಡ್ಡವರು, ನೀವು ಕೈ ಮುಗಿದ್ರೆ ನಮ್ಗೆ ಒಳ್ಳೇದಾಗಲ್ಲ. ಬೇಕಾದ್ರೆ ಇದೊಂದು ವಿಚಾರದಲ್ಲಿ ನನ್ನನ್ನು ಬಲವಂತ ಮಾಡ್ಬೇಕು. ಬೇಕಾದ್ರೆ ನಾನೇ ನಿಮ್ಮ ಕಾಲ ಬೀಳ್ತೀನಿ ಮಕ್ಕಯ್ಯ. ಸರಿ, ಇವ್ರ ಪ್ರೀತಿನ ಒಪ್ಕೊಳ್ಳೋ ದೊಡ್ಡ ಗುಣ ನಿನ್ನಲ್ಲಿಲ್ಲ. ಪಕ್ಕಕ್ ಬಾ, ಈ ಚಪ್ರನಾದ್ರೂ ಕಡ್ದು ಹಾಕ್ತೀನಿ. ಚಪ್ರ ಕಡಿದ್ರೆ ಮದುವೆ ನಿಂತೋಗುತ್ತಾ ಅಪ್ಪವ್ರೆ? ಒಂದ್ ವೇಳೆ ನಿಮ್ ಕೈಲಿ ಕಾಫಿ ಮಾಡಿಸ್ಕೊಂಡ್ರು ಅದು ಬ್ರೋ ಕೈಗೆ ಸೇರಲ್ಲ. ಯಾಕಂದ್ರೆ ಅದೇನೇ ಇದ್ರು ಬ್ರೋ ಹೆಂಡತಿ ಆಗಿ ಬರೋ ಯಾಮಿನಿಯವ್ರ ಕೈಯಿಂದಾನೇ ಸೇರ್ಬೇಕಾಗತ್ತೆ. ಆಮೇಲೆ ಏನೇ ಇದ್ರು ನೀವು ಇದೇ ತರ ಬಾಗ್ಲಾಚೆ ನಿಂತ್ಕೊಂಡು ದೊಡ್ಡ ಯಜಮಾನ್ರೆ ನಾನು ರೂಮ್ ಒಳಗಡೆ ಬರ್ಬೋದಾ, ಕಾಫಿ ಕೊಡ್ಬೋದಾ ಅಂತ ಅನುಮತಿ ತಗೊಂಡೆ ರೂಮ್ ಒಳಗಡೆ ಕಾಲಿಡ್ಬೇಕಾಗತ್ತೆ. ಒಂದು ಪ್ರಾಮಾಣಿಕವಾದ ಪ್ರೀತಿ ಸಿಗಕ್ಕೆ ತುಂಬಾ ಅದೃಷ್ಟ ಮಾಡಿರ್ಬೇಕು. ಅಂತ ಅದೃಷ್ಟ ಸಿಕ್ಕಿರೋರೆ ಅವ್ರ ಕಾಲಿಂದ ಆ ಪ್ರೀತಿನ ಒದ್ರೆ ಅಂತವ್ರ ಬುದ್ಧಿ ಏನ್ ಹೇಳ್ಬೇಕು ನನಗಂತೂ ಅರ್ಥ ಆಗ್ತಾ ಇಲ್ಲ. ಬುದ್ಧಿ ಕೇಳೋರ್ಗೆ ಬುದ್ಧಿ ಹೇಳ್ಬೋದು ಮಾವ, ಆದ್ರೆ ತಾನೇ ಬುದ್ಧಿವಂತೆ ಅನ್ಕೊಂಡಿರೋರ್ಗೆ ಎಷ್ಟು ಹೇಳಿದ್ರು ಅಷ್ಟೆ, ಸುಮ್ಮನೆ ಟೈಮ್ ವೇಸ್ಟ್. ಇಂಥವ್ರ ಹೃದಯ ಯಾವತ್ತಿದ್ರೂ ಕಲ್ಲಾಗೆ ಇರುತ್ತೆ. ಅದು ಎಷ್ಟೋ ಮದುವೆಗಳು ಮದುವೆ ಮಂಟಪದಲ್ಲೇ ಮುರಿದು ಹೋಗಿರೋ ಉದಾಹರಣೆಗಳು ನಮ್ ಕಣ್ಮುಂದೆನೇ ಇದೆ. ನಾನ್ ಬಯಸ್ತಿರೋದು ಅದನ್ನೇ. ಮದುವೆ ಮಂಟಪದಲ್ಲಾದ್ರೂ ಸರಿ, ಯಾಮಿನಿ ಆದಿತ್ಯ ಮದುವೆ ಮುರಿದು ಬಿದ್ದು ನನ್ ಮಗ ನಿನ್ನ ಮದುವೆ ಆದ್ರೆ ನನಗೆ ಅದಕ್ಕಿಂತ ಸಂತೋಷ ಬೇರೆ ಇಲ್ಲ. ಆ ದೇವರಲ್ಲಿ ನಾನು ಅದನ್ನೇ ಬೇಡ್ಕೊತೀನಿ. ಅರಸನಕೋಟೆ ಕುಟುಂಬಕ್ಕೆ ಸ್ವಾಗತ. ಸುಸ್ವಾಗತ. ತಮಗೂ ಅಷ್ಟೇ ಸ್ವಾಗತ ಸುಸ್ವಾಗತ. ಅಲ್ಲೇ ದಡ್ಡಿ ದಾಮು, ಹಳೇ ಮಿಕ್ಸರ್ ಗಂಟೆ ತರ ಯಾಕೆ ಆಡ್ತೀಯ? ನಮ್ಗಿಂತ ಅವರೇ ಮೊದಲು ಬಂದಿರೋದು, ಅದಕ್ಕೆ ವೆಲ್ಕಮ್ ಮಾಡ್ತಾ ಇದ್ದಾರೆ. ಬಾಯಿ ಮುಚ್ಕೊಂಡು ಕೂತ್ಕೊ.
ನೀವು ಅಷ್ಟೇ ಹಳೆ ಗ್ರೈಂಡರ್ ತರ ಆಡ್ಬೇಡಿ, ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ಳಿ. ಪ್ರಯಾಣ ಹೇಗಿತ್ತು? ಎಲ್ಲರೂ ಆರಾಮವಾಗಿ ಬಂದ್ರಿ. ಮಗಳು ಮದುವೆನ ಸ್ಟಾರ್ ಹೋಟೆಲ್ ಅಲ್ಲಿ ಮಾಡ್ಬೇಕು ಅಂತ ಪ್ರಿಪರೇಷನ್ ಮಾಡ್ಕೊಂಡಿದ್ವಿ. ನೀವು ಈ ದೇವಸ್ಥಾನದಲ್ಲಿ ಮಾಡ್ಬೇಕು ಅಂತ ಪ್ರಸ್ತಾಪ ಇಟ್ಟಾಗ ನನಗೆ ಸ್ವಲ್ಪ ಬೇಜಾರಾಯ್ತು. ಆದ್ರೆ ನಿಮ್ ಮೇಲೊಂದು ನಂಬಿಕೆನೂ ಇತ್ತು. ಅರಸನಕೋಟೆ ಅಖಿಲಾಂಡೇಶಿನಿ ಅವರು ಏನೇ ಮಾಡಿದ್ರು ಒಂದು ಕಾರಣ ಇರುತ್ತೆ ಅಂತ ಅನ್ಸಿತ್ತು. ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಅದು ನಿಜ ಆಯ್ತು. ಈ ದೇವಸ್ಥಾನ ತುಂಬಾ ಪವರ್ಫುಲ್ ಅಂತೆ. ಇಲ್ಲಿ ನಡೆದಿರೋ ಮದ್ವೆಗಳೆಲ್ಲ ಶಾಶ್ವತವಾಗಿ ಉಳಿದಿದೆ ಅಂತ ಅರ್ಚಕರು ಹೇಳ್ತಾ ಇದ್ರು. ಅದೇ ರೀತಿ ನಮ್ಮ ಮಗಳ ಜೀವನನು ಶಾಶ್ವತವಾಗಿ ಉಳಿದ್ರೆ ಅಷ್ಟೇ ಸಾಕು. ಹೆಣ್ಣೆತ್ತವ್ರಿಗೆ ಇದಕ್ಕಿಂತ ಸೌಭಾಗ್ಯ ಏನ್ ಬೇಕು? ನನ್ನ ಮಾತಿನಲ್ಲಿ ನಂಬಿಕೆ ಇಟ್ಟು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಡೋದಕ್ಕೆ ನೀವು ಒಪ್ಕೊಂಡ್ರಲ್ಲ, ಅದೇ ನನ್ನ ಭಾಗ್ಯ. ಈ ಮದುವೆಯಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಮ್ಮ ಆದಿ ಯಾಮಿನಿಯ ಬಾಳಿನ ಆಗಸದಲ್ಲಿ ಒಂದು ಹೊಂಗನಸು ಮೂಡುತ್ತೆ, ಹೊಂಬೆಳಕು ಮೂಡುತ್ತೆ. ಎಲ್ಲರಿಗೂ ಒಳ್ಳೇದೇ ಆಗುತ್ತೆ. ನಮ್ ಸಂಪ್ರದಾಯ ಪ್ರಕಾರ ಗಂಡನ ತಂದೆ ತಾಯಿಗೆ ನಾವೇ ಕಾಲ್ ತೊಳೆದು ಆರತಿ ಮಾಡಿ ಬರ್ಮಾಡ್ಕೋಬೇಕು. ಎಲ್ರಿಗೂ ಶುಭವಾಗಲಿ. ನಾನು ಈ ಮೊದಲೇ ನಿಮ್ಗೆ ಹೇಳಿದ್ದೆ, ನಿಮ್ಮ ಮಗನ ಮದುವೆ ಕಾರ್ಯದಲ್ಲಿ ಸಾಕಷ್ಟು ವಿಘ್ನಗಳು ಬರುತ್ತೆ ಅಂತ. ಅದಕ್ಕೋಸ್ಕರ ನಾನು ಹೇಳಿದ್ದು ಈ ದೇವಸ್ಥಾನದಲ್ಲೇ ಸೀತಾರಾಮ ಕಲ್ಯಾಣೋತ್ಸವ ಮಾಡಿಸ್ಬೇಕು ಅಂತ. ನೀವು ಹೇಳಿದ ಹಾಗೆ ಸೀತಾರಾಮ ಕಲ್ಯಾಣ ನಡೆಸೋದಕ್ಕೆ ಅದ್ದೂರಿಯಾಗಿ ತಯಾರಿ ನಡೆದಿದೆ ಗುರುಗಳೇ. ಸಂತೋಷ. ನಿಮಗೆ ನೆನಪಿದೆಯಾ ತಾಯಿ, ನಿಮಗೆ ಮದುವೆ ಆಗಿ ಅದೆಷ್ಟೋ ವರ್ಷಗಳಾದರೂ ಸಂತಾನ ಭಾಗ್ಯ ಇರಲಿಲ್ಲ. ಅದರ ಬಗ್ಗೆ ನೀವು ನಮ್ಮ ಹತ್ರ ಹೇಳ್ಕೊಂಡಿದ್ರಿ. ಆಗ ನಾನು ನಿಮಗೆ ಇಲ್ಲಿನ ಜಾರೋ ಕಲ್ಲಿನ ಮಹಿಮೆ ಬಗ್ಗೆ ಹೇಳಿದ್ದೆ. ಇಲ್ಲಿ ಬಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿ ಆಗುತ್ತೋ ಇಲ್ಲೋ ಅಂತ ಭಕ್ತಿಯಿಂದ ಕೈಯನ್ನು ಅದರ ಮೇಲೆ ಇಟ್ಟರೆ, ಕೈ ಜಾರಿದ್ರೆ ಅದು ಹಣ್ಣು, ಜಾರದೇ ಇದ್ರೆ ಅದು ಕಾಯಿ ಅಂತ. ನೀವು ಭಕ್ತಿಯಿಂದ ಸಂಕಲ್ಪ ಮಾಡಿದ್ರಿ, ಕೈ ಇಟ್ರಿ, ಕೈ ಜಾರತು, ಫಲ ಹಣ್ಣಾಯ್ತು. ಆಮೇಲೆ ನೀವು ಈ ದೇವಸ್ಥಾನಕ್ಕೆ ಬಂದಿದ್ದು ಪುಟ್ಟ ಮಧು ಆದಿ ಜಾತಿ. ಹೌದು ಗುರುಗಳೇ, ನನಗೆ ಪ್ರತಿಯೊಂದು ನಿನ್ನೆನೋ ಇವತ್ತೋ ನಡೆದಷ್ಟು ಸ್ಪಷ್ಟವಾಗಿ ಜ್ಞಾಪಕ ಇದೆ. ನಮ್ಮ ಜೀವನದಲ್ಲಿ ಸಂದಿಗ್ಧ ಬಂದಾಗೆಲ್ಲ, ನಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಸಂಕಷ್ಟ ಬಂದಾಗಲೆಲ್ಲ ನಾವು ನಿಮ್ಮ ಹತ್ರ ಬಂದು ಹೇಳ್ಕೊಂಡಿದ್ದೀವಿ. ನಿಮ್ಮ ಮಾತುಗಳನ್ನ ಶಿರಸ ವಹಿಸಿ ಪಾಲಿಸಿದ್ದೀವಿ. ನಿಮ್ಮ ಮಾತುಗಳೇ ನಮಗೆ ದಾರಿದೀಪ. ಈಗ ನಿಮ್ಮ ಕೃಪೆಯಿಂದ ನಮ್ಮ ಆದಿ ಜೀವನ ಚೆನ್ನಾಗಾಗ್ಬಿಟ್ರೆ, ಅವನಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಗುರುಗಳೇ. ಆಗತ್ತೆ, ಖಂಡಿತ ಎಲ್ಲವೂ ಒಳ್ಳೇದಾಗತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾರಿಗೆ ಯಾರು, ಎಲ್ಲವೂ ಆ ಭಗವಂತನ ಇಚ್ಛೆ. ಅದೆಲ್ಲ ಗೊತ್ತಿಲ್ಲದೆ ನಾವು ವ್ಯರ್ಥ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಯಾಕೆ ನೀವು ಏನೋ ಬೇಜಾರಲ್ಲಿದ್ದ ಹಾಗಿದ್ದೀರಿ? ಏನಿಲ್ಲ ಗುರುಗಳೇ. ಮನಸ್ಸಲ್ಲಿರೋ ದ್ವಂದ್ವಗಳಿಗೆ, ಗೊಂದಲಗಳಿಗೆ ಶೀಘ್ರವೇ ಪರಿಹಾರ ಸಿಗುತ್ತೆ. ನೀವೇನು ಯೋಚನೆ ಮಾಡಬೇಕು. ಆಯ್ತು ಗುರುಗಳೇ, ಎಲ್ಲ ನಿಮ್ಮ ಆಶೀರ್ವಾದ. ನಮ್ದೇನೂ ಇಲ್ಲ, ಎಲ್ಲ ಅವನ ಇಚ್ಛೆ. ಒಳ್ಳೇದಾಗತ್ತೆ. ಗುರುಗಳೇ, ಆ ಕಲ್ಲಿನ ಬಗ್ಗೆ ಹೇಳಿದ್ರಲ್ಲ, ಕೈ ಜಾರಿದ್ರೆ ಮಾತ್ರ ಹಣ್ಣ? ಎಲ್ಲವೂ ಅವರವರ ಭಾವ ಭಕ್ತಿಗೆ ಬಿಟ್ಟಿದ್ದು. ಅರ್ಥ ಆಗ್ಲಿಲ್ಲ. ಏನು ಬೇಕಾದ್ರೂ ಕೇಳ್ಕೊಳ್ಬೋದು. ಅಂದರೆ ವಿಶೇಷವಾಗಿ
ಯಾರಿಗಾದ್ರೂ ಅವಶ್ಯಕತೆ ಇದೆಯೋ ಅವರು ಬೇಡ್ಕೊಂಡ್ರೆ ಒಳ್ಳೇದು. ಖಂಡಿತ ಇಲ್ಲ ಅತ್ತೆ. ನೀವ್ ಏನೇ ಮಾಡಿದ್ರು ನಮ್ಮ ಭವಿಷ್ಯದ ಹಿತದೃಷ್ಟಿಯಲ್ಲೇ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಈ ದೇವಸ್ಥಾನದಲ್ಲ ಅತ್ತೆ, ನಿಮ್ ಮನೆ ದೇವ್ರ ಕೋಣೆ ಮುಂದೆ ನಿಲ್ಸಿ ಆದಿತ್ಯ ಅವ್ರ ಜೊತೆ ನನಗ್ ಮದ್ವೆ ಮಾಡ್ಸಿದ್ರು ನನಗ್ ಯಾವ ಅಭ್ಯಂತರನೂ ಇಲ್ಲ ಅತ್ತೆ. ನನಗೆ ನಿಮ್ಗೆ ತಕ್ಕ ಸೊಸೆ ಆಗ್ಬೇಕು ಅನ್ನೋದಷ್ಟೇ ಬೇಕಾಗಿರೋದು. ನಾನ್ ಹೇಗ್ ಮದ್ವೆ ಆಗ್ತೀನಿ ಅನ್ನೋದಲ್ಲ. ಅಷ್ಟಕ್ಕೂ ನನಗೆ ಈ ಆಡಂಬರದ ಮದ್ವೆ ಇಷ್ಟ ಇಲ್ಲ ಅತ್ತೆ. ಸರಳತೆ ಕಡೆ ನನಗೆ ಆಸಕ್ತಿ ಜಾಸ್ತಿ. ಯಾಮಿನಿ, ನಿನ್ನನ್ನ ಸೊಸೆಯಾಗಿ ಪಡಿತಿರೋದು ನನ್ನ ಪುಣ್ಯನಮ್ಮ. ಇಲ್ಲ ಅತ್ತೆ, ನಿಮ್ಮನ್ನ ಅತ್ತೆ ಆಗಿ ಪಡಿತಿರೋದಕ್ಕೆ ನಾನ್ ಪುಣ್ಯ ಮಾಡಿದ್ದೀನಿ. ಈ ಜಗತ್ನಲ್ಲಿ ಸಾಲ್ವ್ ಆಗದೆ ಇರೋ ಪ್ರಾಬ್ಲಮ್ ಅಂದ್ರೆ ಅದು ಅತ್ತೆ ಸೊಸೆ ಜಗಳ ಅಂತಾರೆ. ಆದ್ರೆ ನಾನಿನ್ನೂ ನಿಮ್ ಸೊಸೆನೇ ಆಗಿಲ್ಲ. ಅಷ್ಟು ಬೇಗ ನನ್ನ ಬಗ್ಗೆ ನಿಮಗಿರೋ ಪ್ರೀತಿ ಕಾಳಜಿ ನೋಡಿದ್ರೆ ಎಲ್ಲ ಅತ್ತೆಯಂದಿರಿಗೆ ನೀವೇ ಮಾದರಿ ಅತ್ತೆ. ಯಾಮಿನಿ, ಒಂದು ಹೆಣ್ಣು ತನ್ನ ತಂದೆ ತಾಯಿ ಮನೆಯನ್ನ ಬಿಟ್ಟು ಅತ್ತೆ ಮನೆಗೆ ಬರುವಂಥದ್ದೇ ಅವಳು ಮಾಡುವಂತಹ ಬಹಳ ದೊಡ್ಡ ತ್ಯಾಗ. ಅಲ್ಲಿಯ ಆಚಾರ ವಿಚಾರಗಳೇ ಬೇರೆ, ಆಹಾರ ಪದ್ಧತಿ ಬೇರೆ, ಒಂದು ಕಂಫರ್ಟ್ ಝೋನೇ ಬೇರೆ. ಅತ್ತೆ ಮನೆಗೆ ಬಂದ ಮೇಲೆ ಹೊಸ ಮನಸ್ಸುಗಳ ಜೊತೆ ಹೊಂದಾಣಿಕೆ, ಹೊಸ ಥರದ ಆಚಾರ ವಿಚಾರ, ಹೊಸ ಪದ್ಧತಿ, ಒಟ್ಟಿನಲ್ಲಿ ಹೊಸ ಥರದ ಜೀವನ. ಅದಕ್ಕೆಲ್ಲ ಹೊಂದಿಕೊಂಡು ಬದುಕಬೇಕಲ್ಲಮ್ಮ. ಅದ್ರ ಕಷ್ಟ ಏನು ಅನ್ನೋದು ನನಗೆ ಗೊತ್ತಿದೆ. ಯಾಕಂದ್ರೆ ಒಂದು ಕಾಲದಲ್ಲಿ ನಾನು ಆ ಹಂತವನ್ನು ದಾಟಿನೇ ಬಂದೋಳಲ್ವಾ. ಯಾಮಿನಿ, ನಿನ್ನ ತಂದೆ ತಾಯಿ ಮನೇಲಿ ನಿನಗೆ ಎಷ್ಟು ಪ್ರೀತಿ, ವಿಶ್ವಾಸ, ವಾತ್ಸಲ್ಯ ಸಿಗ್ತಾ ಇತ್ತೋ ಅಷ್ಟೇ ಪ್ರೀತಿಯಿಂದ ನಮ್ಮ ಮನೇಲಿ ನಾನು ನಿನ್ನನ್ನ ನೋಡ್ಕೊಳ್ತೀನಮ್ಮ. ಅದಕ್ಕೆ ಅತ್ತೆ ನಿಮ್ಮನ್ನ ದೇವ್ರ ಸ್ಥಾನದಲ್ಲಿ ನಿಲ್ಸಿರೋದು. ಸಾಕು ಬಿಡಿ ಯಜಮಾನ್ರೆ, ಯಾರಾದ್ರೂ ಬಂದ್ರೆ ಕಷ್ಟ. ಬರ್ಲಿ ಬಿಡು, ನನ್ನ ಹೆಂಡತಿ ಜೊತೆ ನಾನಿದ್ರೆ ನಿಮ್ಗೇನ್ ಕಷ್ಟ ಅಂತ ಕೇಳ್ತೀನಿ. ಅಮ್ಮ ನೋಡಿದ್ರೆ? ಅಮ್ಮ ಆಗ್ಲೇ ರೂಮ್ಗೆ ಹೋಗಾಯ್ತು. ಯಾಮಿನಿ ಮನೆಯವ್ರು ನೋಡಿದ್ರೆ ತಪ್ಪು ತಿಳ್ಕೊಳಲ್ವಾ? ಈ ಮೂಲಕನಾದ್ರೂ ನಾವಿಬ್ರು ಮದ್ವೆ ಆಗಿರೋ ಸತ್ಯ ಅವ್ರಿಗೆ ತಿಳಿಲಿ ಬಿಡು. ತನ್ನ ಗಂಡನ ಮದ್ವೆಲಿ ಹೆಂಡತಿನೇ ಅರ್ಶನ ಕೊಡ್ತಾ ಇರೋದ್ನ ನಾನು ಇದೇ ಮೊದಲನೇ ಸತಿ ನೋಡ್ತಾ ಇರೋದು. ಆದ್ರೂ ಪರವಾಗಿಲ್ಲ, ನಾಳೆ ನಡೆಯೋ ಅರ್ಶನ ಶಾಸ್ತ್ರದಲ್ಲಿ ನನ್ನ ಕೈಯಾರ ನಿನಗೆ ಅರ್ಶನ ಹಚ್ಚಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಏನ್ ಯಜಮಾನ್ರೆ ನೀವು ನೋಡಿ, ಅರ್ಶನ ಎಲ್ಲ ಚಲ್ತು. ಇದು ಚೆಲ್ಲಿದ್ದಲ್ಲ, ನನ್ನ ನಿನ್ನ ಮದುವೆ ಆಗಲಿ ಅಂತ ಆ ದೇವರೇ ಮಾಡಿರೋ ಆಶೀರ್ವಾದ. ನಾಳೆ ನಡೆಯೋದು. ಗುರುಗಳೇ, ತಮ್ಮ ಮಾತಿನ ಪ್ರಕಾರ 2 ಸೀರೆಗಳನ್ನ ತರಿಸಿದ್ದೀನಿ. ಕೊಡಿ. ತಾವು ಹೇಳಿದ ಹಾಗೆ ಮದುಮಕ್ಕಳಿಬ್ರು ನಸುಕಿನ ಜಾವ 4 ಗಂಟೆಗೆ ಎದ್ದು ಶುಚಿರ್ಭೂತರಾಗಿ ತಯಾರಾಗಿದ್ದಾರೆ. ತಾವು ಅಪ್ಪಣೆ ಕೊಟ್ರೆ ಮೂರ್ತಿಯನ್ನ ತರೋದಕ್ಕೆ ಅವರನ್ನ ಕಳಿಸ್ತೀನಿ. ಆಗ್ಬೋದು ತಾಯಿ, ಆದ್ರೆ ಅದಕ್ಕೂ ಮೊದಲು ಸೀತಾಮಾತೆಗೆ ಉಡಿಸೋ ಸೀರೆನ ಭಗವಂತನ ಸನ್ನಿಧಿಲಿಟ್ಟು ಪೂಜೆ ಮಾಡಿ, ಮದುಮಗಳಿಗೆ ಉಡಿಸೋ ಸೀರೆನ ಆಮೇಲೆ ಕೊಡ್ತೀವಿ. ತಗೊಳ್ಳಿ ತಾಯಿ. ಕುಟುಂಬ ಸಮೇತ ಹೋಗಿ ಆ ಭಗವಂತನ ದರ್ಶನ ಪಡೀರಿ. ಈ ಮದುವೆಗೆ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂತ ಅವನ ಹತ್ರ ಬೇಡ್ಕೊಳ್ಳಿ. ಹಾಗೆ ಆಗಲಿ ಗುರುಗಳೇ.
ಯಜಮಾನ್ರೆ ಅಲ್ಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಅಲ್ಲಿ ಎಲ್ರು ತಯಾರಾಗಿ ಪೂಜೆಲಿದ್ದಾರೆ, ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಬನ್ನಿ ಹೋಗೋಣ. ನಾನ್ ಬರಲ್ಲ. ಯಾಕೆ? ನಾನು ಏನೋ ಒಂದು ಕೇಳ್ತೀನಿ, ನೀನ್ ಹೂ ಅನ್ನೋದಾದ್ರೆ ನಾನು ಕೆಳಗೆ ಬರ್ತೀನಿ. ಆಗಲ್ಲ. ಹಂಗಾದ್ರೆ ನಾನು ಬರಲ್ಲ. ಯಜಮಾನ್ರೆ ಏನಿದು ನಿಮ್ ಹುಡುಗಾಟ? ಸೀತಾರಾಮನ್ ವಿಗ್ರಹ ತರೋದಕ್ಕೆ ನೀವು ಯಾಮಿನಿ ಮೇಡಮ್ ಹೋಗ್ಬೇಕು, ಮರ್ತೋದ್ರಾ? ಅಲ್ಲೆಲ್ರು ನಿಮ್ಗೋಸ್ಕರ ಕಾಯ್ತಾ ಇದಾರೆ, ಬನ್ನಿ ಹೋಗೋಣ. ನನಗ್ ಮೊದ್ಲೇ ಹೇಳ್ದೆ ತಾನೆ, ನನ್ಗೇನೋ ಅಂತ ಕೇಳ್ತೀನಿ, ನೀನ್ ಅದಕ್ಕೆ ಹೂ ಅಂದ್ರೆ ನಾನು ಕೆಳಗ್ ಬರ್ತೀನಿ. ನೀನ್ ಅನ್ನಲ್ಲ ಅಂತಿದ್ಯಾ? ಇವಾಗ ಅಲ್ಲೆಲ್ಲ ವೇಟ್ ಮಾಡ್ತಾ ಇದಾರೆ. ಆಮೇಲೆ ಸೀತಾರಾಮ ವಿಗ್ರಹ ತರೋ ಮುಹೂರ್ತ ಮೀರೋಗುತ್ತೆ. ಆಮೇಲೆ ನನ್ನ ಬೈಕೋಬೇಡ, ಅದ್ ನನ್ ತಪ್ಪಲ್ಲ. ಸರಿ, ಬನ್ನಿ ಬನ್ನಿ. ದಟ್ಸ್ ಲೈಕ್ ಇಟ್. ಆದಿ, ಯಾಮಿನಿ, ಸೀತಾರಾಮ ಕಲ್ಯಾಣಕ್ಕೋಸ್ಕರ ವಿಗ್ರಹ ತರೋ ಸಮಯ ಮೀರ್ತಾ ಇದೆ. ಹೋಗಿ ತಗೊಂಡ್ ಬಂದ್ಬಿಡಿ. ಹನುಮಂತು, ಜೋಪಾನವಾಗಿ ಕರ್ಕೊಂಡು ಹೋಗ್ಬಾ. ಪಾರ್ವತಿ, ವಿಗ್ರಹ ತಂದೆದಾದ್ಮೇಲೆ ಈ ಸೀರೆನ ಗುರುಗಳಿಗೆ ಕೊಡ್ಬೇಕು. ಜಾಗೃತಿಯಾಗಿ ಎತ್ತಿಡಮ್ಮ. ಅಯ್ಯೋ ಅಕ್ಕ, ಈ ಸೀರೆನ ಅವಳ ಕೈಲಿ ಯಾಕೆ ಕೊಡ್ತಾ ಇದ್ದೀರಾ? ಇದು ನಮ್ ಮನೆ ಸೊಸೆಯಾಗಿ ಬರೋಳ್ಗೆ ಉಡ್ಸೋ ಸೀರೆ ಅಲ್ವಾ, ಅದು ನಮ್ ಮನೆ ಕೆಲಸದೊಳ ಕೈಲಿ ಯಾಕೆ ಕೊಡೋದು ಅಂತ ನನಗೇನೋ ಸರಿ ಕಾಣಿಸ್ಲಿಲ್ಲ, ಅದಕ್ಕೆ ಹೇಳ್ದೆ ಅಕ್ಕ. ಮನೆ ಸೊಸೆಗೆ ತೊಡಸ್ಬೇಕಾಗಿದ್ದ ಉಂಗ್ರನ ಪಾರ್ವತಿ ಕೈಯಲ್ಲೇ ಕೊಟ್ಟಿದ್ದು, ಜಾಗೃತಿಯಾಗಿ ತೆಗ್ದಿಟ್ಟಿದ್ಲು ಅಲ್ವಾ? ದೊಡ್ಡೇಶ್ಮಾನ್ರು ನಿಶ್ಚಿತಾರ್ಥಕ್ಕೆ ತೊಡಸ್ಬೇಕಾಗಿದ್ದ ಉಂಗ್ರನ ಅಖಿಲಮ್ಮ ನೀನ್ ಜೋಪಾನವಾಗಿ ಇಟ್ಕೊ ಅಂತ ನನ್ನ ಹತ್ರ ಕೊಟ್ಟಿದ್ರಲ್ಲ, ಅದನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ. ಅಕ್ಕ, ನಾನು ತುಂಬಾ ಜೋಪಾನವಾಗಿರ್ತೀನಕ್ಕ, ನನ್ ಕೈಲಿ ಕೊಡಿ ಅಕ್ಕ. ಸರಿ, ಜೋಪಾನ. ತುಂಬಾ ದೊಡ್ಡ ಜವಾಬ್ದಾರಿ ಕೊಡ್ತಿದ್ದೀನಿ. ಅಯ್ಯೋ ಅಕ್ಕ, ನೀವ್ ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಇದನ್ನ ಎಷ್ಟು ಜೋಪಾನವಾಗಿಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಿದು? ಮಗನ ಮದುವೆ ಸಂಭ್ರಮ ಕಾಣಬೇಕಾದ ಮುಖದಲ್ಲಿ ಆತಂಕದ ಛಾಯೆ. ತಮಗೆ ಗೊತ್ತಿಲ್ದಿರೋದು ಏನಿದೆ ಗುರುಗಳೇ? ನನ್ನ ಮಗನ ಮನಸ್ಸಲ್ಲಿ ಒಂದಿದ್ರೆ ಅವನ ಕಣ್ಮುಂದೆ ನಡೀತಿರೋದು ಇನ್ನೊಂದು. ಈಗ ಅವನ ಭವಿಷ್ಯ ಮುಳುಗೋಗೋ ಹಂತಕ್ಕೆ ಬಂದಿದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದಂತೂ ಸತ್ಯ, ಈ ಮದುವೆಯಿಂದ ಅವನು ನೆಮ್ಮದಿಯಾಗಂತೂ ಇರಲ್ಲ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲವೂ ಆ ಶಿವನಲ್ಲಿ ಇದೆ. ಸರಿ ತಪ್ಪು ಒಳ್ಳೆಯದು ಕೆಟ್ಟದರ ಅರಿವು ಅವನಿಗಿದ್ದೇ ಇದೆ. ಸಮಯ ಕೂಡಿ ಬಂದಾಗ ಯಾರಿಗೇನು ಸಲ್ಲಬೇಕೋ ಅದನ್ನು ಅವನು ಸಲ್ಲಿಸಿಯೇ ಸಲ್ಲಿಸ್ತಾನೆ. ಮನುಷ್ಯನ ಜೀವನದಲ್ಲಿ ಪವಾಡ ಅನ್ನೋದು ಯಾವಾಗ ಬೇಕಾದರೂ ಸೃಷ್ಟಿಯಾಗಬಹುದು, ಅದೆಲ್ಲ ಅವನ ಇಚ್ಛೆ. ದಿವ್ಯ ದೃಷ್ಟಿ ಇರೋ ಮಹಾತ್ಮರು ನೀವು. ಮುಂದೆ ಏನಾಗುತ್ತೆ ಅನ್ನೋ ಅರಿವು ತಮ್ಮ ಚೆನ್ನಾಗಿದೆ. ಹೀಗಾಗುತ್ತೆ ಅಂತ ಹೇಳ್ಬೋದಲ್ವಾ? ಕೆಟ್ಟದಾಗುತ್ತೆ ಅಂದ್ರೆ ಅದನ್ನ ಸರಿಪಡಿಸ್ಬೋದಲ್ವಾ? ಆ ಶಕ್ತಿ ನಮ್ಗಿದೆಯಲ್ವಾ? ಆ ಭಗವಂತನ ಪ್ರೇರಣೆ ಆಗದ ಹೊರತು ನಾವು ಏನೂ ಹೇಳೋ ಹಾಗಿಲ್ಲ, ಯಾವ ಕೆಲಸವನ್ನು ಮಾಡೋ ಹಾಗಿಲ್ಲ. ಅದೆಲ್ಲದಕ್ಕೂ ಸಮಯ ನಿಗದಿಯಾಗಬೇಕು. ಆದರೆ ಚಿಂತಿಸಬೇಡಿ, ಧೈರ್ಯವಾಗಿರಿ. ಆ ಲೀಲಾಧಾರನ ಮೇಲೆ ನಂಬಿಕೆ ಇಡಿ, ಎಲ್ಲ ಒಳ್ಳೇದಾಗತ್ತೆ. ಭಗವಂತ ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಅವನು ಕಾಪಾಡೇ ಕಾಪಾಡ್ತಾನೆ. ತಡವಾಗಿ ಆದರೂ ನಂಬಿದ ಭಕ್ತರನ್ನ ಕಾಪಾಡ್ತಾನೆ. ಆದ್ರೆ
ಅದೆಲ್ಲ ಯಾವಾಗ ಆಗುತ್ತೆ ಗುರುಗಳೇ? ಭವಿಷ್ಯದ ಗರ್ಭದಲ್ಲಿ ಸುಂದರವಾದ ಸತ್ಯಗಳಿವೆ. ಭೂತಕಾಲದ ತಪ್ಪುಗಳನ್ನ ವರ್ತಮಾನದಲ್ಲಿ ಸರಿಪಡಿಸಿಕೊಂಡ್ರೆ ಭವಿಷ್ಯದಲ್ಲಿ ಅದಕ್ಕೆಲ್ಲ ನ್ಯಾಯ ಸಿಗೇ ಸಿಗುತ್ತೆ.